ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾವು ಮೈಂಡ್ ಗೇಮ್ಸಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಟ ಬಿಂಗೋ, ಇದನ್ನು ಯಾವ ರೀತಿ ಆಡೋದು ಅಂತ ತಿಳ್ಕೊಳ್ಳೋಣ. ಗೇಮು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ಜಾಸ್ತಿ ಇರುತ್ತೆ, ಹಾಗಾಗಿ ಜಾಸ್ತಿ ತಡ ಮಾಡೋದು ಬೇಡ. ಬನ್ನಿ ಸ್ನೇಹಿತರೆ, ನೋಡೋಣ ಬಿಂಗೋ ಆಟವನ್ನು ಆಡೋದು ಹೇಗೆ, ಇದರಲ್ಲಿ ಏನೇನೆಲ್ಲ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗತ್ತೆ, ಟೋಟಲ್ ಇದನ್ನ ಆಡೋಂಥ ಪ್ರೊಸೀಜರ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಸೊ ಈಗ ನಾನು ಪ್ಲೇ ವರ್ಸಸ್ ರಿಯಲ್ ಪ್ಲೇಯರ್ ಕೊಡೋಣ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಲ ವಾಲ್ಯೂಮ್, ಸಾಕು. ಓಕೆ, ಇಲ್ಲಿ ರೂಮ್ ಕ್ರಿಯೇಟ್ ಮಾಡೋಣ. ಸೊ ಬಿಂಗೋನೇ ಇವತ್ತು ನಾವು ತಿಳ್ಕೊಳ್ಳೋಣ. ನೋಡಿ ಯಾವ ಥರ ಅಂತಂದರೆ ಇಲ್ಲಿ ಸುಮಾರು ಗೇಮ್ಸ್ ಇದೆ. ಬಿಂಗೋ ಆಲ್ಮೋಸ್ಟ್ ಲಾಸ್ಟ್ ಗೇಮ್ ಅದು, ಸಾರಿ ಲಾಸ್ಟು ಟಿಕ್ ಟಾಕ್ ಟೋ, ಇದಕ್ಕಿಂತ ಮುಂಚೆ ಬರೋದು ಬಿಂಗೋ. ಓಪನ್ ಬೇಡ, ವಿ ಲಿಂಕ್ ಕೊಡೋಣ. ವಿ ಲಿಂಕ್ ಕೊಟ್ಟು ರೂಮ್ ಕ್ರಿಯೇಟ್ ಮಾಡೋಣ. ರೂಮ್ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಆಡೋದು ಅಂತ. ಓಕೆ, ಸೊ ಓಕೆ, ಈಗ ಪ್ಲೇಯರ್ ಜಾಯಿನ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಪ್ಲೇಯರ್ ಆನ್ಲೈನ್ ಬಂದಿದ್ದಾರೆ. ಒಂದೇ ನಿಮಿಷ. ಓಕೆ, ಭವಾನಿ, ಸೊ ತುಳಜಾ ಭವಾನಿ ಅಂತ ಇವ್ರ ಜೊತೆ ಆಡೋಣ ಇವತ್ತು. ಇವ್ರನ್ನ ಪ್ಲೇಯರ್ 2 ಹಾಕೋಣ. ಹಾಕೋಕ್ಕಾಗದೆ, ಇಬ್ಬರು ನಾನು ಪ್ಲೇಯರ್ 1 ಅಲ್ಲಿ. ಈಗ ಪ್ಲೇಯರ್ 1 ಅಲ್ಲಿ ನಾನಿದ್ದೀನಿ, ಪ್ಲೇಯರ್ 2 ಆಗಿ ಅವರಿದ್ದಾರೆ. ಈಗ ಗೇಮನ್ನು ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಸೊ ಗೇಮ್ ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಈಗ ಇಲ್ಲಿ ಏನಪ್ಪ ಅಂತಂದರೆ ಸ್ನೇಹಿತರೆ, ಇಲ್ಲಿ 1 ನಿಮಿಷ ಟೈಮ್ ಇರುತ್ತೆ ನೋಡಿ. ಪ್ಲೇ ಅಂತ ಇದೆಯಲ್ಲ, ಪ್ಲೇ ಮೇಲೆ ಕ್ಲಿಕ್ ಮಾಡಿ ನಾವು ರೋಸ್ನ ತುಂಬಿಸ್ಬೇಕು. ಇಲ್ಲಿ ಯಾವ ರೀತಿ ನಾವು ಟಿಕ್ ಟಾಕ್ ಟೋ ಅಲ್ಲಿ ಫಿಲ್ ಮಾಡ್ತಾ ಇದ್ವಲ್ಲ, 1 ಇಂದ 9ವರೆಗೂ ನಂಬರ್ ಇರ್ತಾಯಿತ್ತು, 1 2 3 4 5 6 7 8 9. ಸೊ ಅದನ್ನ ನಾವು ಅರೇಂಜ್ ಮಾಡಬೇಕಾಯಿತು, ಒಂದು ಕಾಲಮು ಅಥವಾ ರೋನ. ಸೊ ಯಾರು ಕರೆಕ್ಟಾಗಿ 3 ಲೈನಾಗಿ ಅರೇಂಜ್ ಮಾಡ್ತಾರೋ ಅವ್ರು ವಿನ್ ಆದಂಗೆ. ಸೊ ಅದೇ ಥರ ಇದು ಕೂಡ ಹಂಗೆ ಸ್ನೇಹಿತರೆ. ಇದು ಟಿಕ್ ಟಾಕ್ ಟೋನ ಅಡ್ವಾನ್ಸ್ಡ್ ವರ್ಷನ್ ಅಂತ ಹೇಳ್ಬೋದು ಇದನ್ನ. ಓಕೆ, ಇದರಲ್ಲೂ ಕೂಡ ನಿಮಗೆ 5 ರೋಸ್ 5 ಕಾಲಮ್ಸ್ ಇರುತ್ತೆ. ಅಂತಂದರೆ ಫಸ್ಟ್ ರೋ ಅಲ್ಲಿ 1 2 3 4 5, ನೆಕ್ಸ್ಟು 6 7 8 9 10, ನೆಕ್ಸ್ಟು 11 12 13 14 15, ನೆಕ್ಸ್ಟ್ 16 17 18 19 20, ನೆಕ್ಸ್ಟು 21 22 23 24 25 ಇಷ್ಟಿರುತ್ತೆ. ಸೊ ಇದನ್ನು ಕೂಡ ನಾವು ಅರೇಂಜ್ ಮಾಡಬೇಕು. ಬಟ್ ಟಿಕ್ ಟಾಕ್ ಟೋಲ್ಲಿ ಏನಾಗ್ತಾ ಇತ್ತು, ನಾವು ಅವರು ಇಬ್ಬರು ಒಂದೇ ಬೋರ್ಡಲ್ಲಿ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಹಂಗಾಗಿ ಅಲ್ಲಿ ಯಾರು ಗೆಲ್ಲಕ್ಕಾಗ್ತಾಯಿರಲಿಲ್ಲ. ಟೋಟಲ್ಲು ಗೇಮು ಇಬ್ಬರು ಕರೆಕ್ಟಾಗಿ ಆಡಿದ್ರೆ ಗೇಮು ಟೈ ಆಗಬೇಕಾಯ್ತು ಅಷ್ಟೇ, 5 ರೌಂಡು ವೇಸ್ಟಾಗಿ ಟೈ ಆಗಬೇಕಾಯ್ತು. ಬಟ್ ಇಲ್ಲಿ ಆ ಥರ ಅಲ್ಲ ಸ್ನೇಹಿತರೆ. ಇಲ್ಲಿ ನಮ್ಮದೇ ಸಪ್ರೇಟ್ ಬೋರ್ಡು, ಅವ್ರದ್ದೇ ಸಪ್ರೇಟ್ ಬೋರ್ಡು. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂತ ಹೇಳ್ತೀನಿ ನೋಡಿ. ನಾನು ಅರೇಂಜ್ ಮಾಡೋಕ್ಕೆ ಫಸ್ಟು 1 ಹಾಕ್ತೀನಿ ಅಂತ ಅಂದ್ಕೊಳ್ಳಿ. ನಾನು 1 ಹಾಕಿದ ತಕ್ಷಣ ಅವ್ರಿಗೂ ಕೂಡ ಯಾವುದೋ ಒಂದು ನಂಬರ್ ಬೀಳುತ್ತಲ್ಲಿ. ಓಕೆ, ಅದು ಯಾವ ನಂಬರ್ ಬೀಳುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ನೆಕ್ಸ್ಟು ಅವ್ರ ಟರ್ನ್ ಬಂದಾಗ ಅವ್ರು ಯಾವುದೋ ಒಂದು ಫಿಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅವರು ಲಾಸ್ಟ್ ರೋ ಫಿಲ್ ಮಾಡೋಣ ಅಂದ್ಕೊಂಡು 21 ಫಿಲ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಆವಾಗ ನನಗೂ ಯಾವುದೋ ಒಂದು ನಂಬರ್ ಬಂದು ಬೀಳುತ್ತೆ. ನನಗೆ ಯಾವ ನಂಬರ್ ಬೀಳುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಅದು. ಓಕೆ, ಸೊ ಅವ್ರು ಆಡಿದಾಗ ನನಗೂ ಒಂದು ನಂಬರ್ ಬೀಳುತ್ತೆ, ನಾನು ಆಡಿದಾಗ ಅವ್ರಿಗೂ ಒಂದು ನಂಬರ್ ಬೀಳುತ್ತೆ. ಸೊ ಇದು ಸ್ವಲ್ಪ ಲಕ್ಕು ಡಿಪೆಂಡ್ ಆಗುತ್ತೆ. ಯಾಕಂತಂದರೆ ಆಟೋಮೆಟಿಕಲಿ ಯಾವ ನಂಬರ್ ಬೀಳುತ್ತಲ್ಲ ಅದು ನಮಗೆ ಬೇಕಾಗಿರೋ ನಂಬರೇ ಬಿದ್ದರೆ ನಮಗೆ ಅದೃಷ್ಟ, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವರು ಏನು ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರೋ ಅನ್ನೋದು ನಮಗೆ ಗೊತ್ತಾಗಲ್ಲ, ನಾವು ಏನು ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಸೊ ಒಟ್ಟು ಇಬ್ಬರು ಬ್ಲೈಂಡಾಗಿ ಅಂತಂದರೆ ನಾವು ನಮ್ಮ ಪ್ರಕಾರ ಫಿಲ್ ಮಾಡ್ತಾ ಇರ್ತೀವಿ, ಅವ್ರ ಪ್ರಕಾರ ಫಿಲ್ ಮಾಡ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾ ಇರ್ತಾರೆ ನಮಗೆ ಗೊತ್ತಾಗಲ್ಲ, ನಾವೇನು ಮಾಡ್ತಾ ಇರ್ತೀವಿ ಅವ್ರಿಗೆ ಗೊತ್ತಾಗಲ್ಲ. ಸೊ ಯಾರ್ದು ಫಸ್ಟು 5 ರೋ ಕಂಪ್ಲೀಟ್ ಆಗುತ್ತೋ ಅವರು ವಿನ್ ಆದಂಗೆ. ಸೊ ಫಸ್ಟ್ ರೋ ಕಂಪ್ಲೀಟ್ ಆಗಿದ ತಕ್ಷಣ ಬಿ ಅಂತ ಬರುತ್ತೆ, ಸೆಕೆಂಡ್ ರೋ ಕಂಪ್ಲೀಟ್ ಆದ ತಕ್ಷಣ ಐ ಅಂತ ಬರುತ್ತೆ, ಥರ್ಡ್ ರೋ ಕಂಪ್ಲೀಟ್ ಆದ ತಕ್ಷಣ ಎನ್ ಬರುತ್ತೆ, ಫೋರ್ತ್ ರೋ ಕಂಪ್ಲೀಟ್ ಆದ ತಕ್ಷಣ ಜಿ ಬರುತ್ತೆ, ಲಾಸ್ಟ್ ಕಂಪ್ಲೀಟ್ ಆದ ತಕ್ಷಣ ಓ ಬರುತ್ತೆ, BINGO. ಯಾರ್ದು ಫಸ್ಟು BINGO ಬರುತ್ತೋ ಅವ್ರು ವಿನ್ ಆದಂಗೆ. ಸೊ ಅದು ತೋರಿಸ್ತೀನಿ ನಾನು ನಿಮಗೆ. ಆಮೇಲೆ ಇಲ್ಲಿ ಫಿಲ್ ಮಾಡೋದು ಟಿಕ್ ಟಾಕ್ ಟೋ ಥರನೇ, ರೋ ಆದರೂ ಫಿಲ್ ಮಾಡ್ಬೋದು, ಕಾಲಮ್ಸ್ ಆದರೂ ಫಿಲ್ ಮಾಡ್ಬೋದು, ಅಥವಾ ಕ್ರಾಸ್ ಆದರೂ ಫಿಲ್ ಮಾಡ್ಬೋದು. ಸೊ ರೋ ಅಂತಂದರೆ ಮಾಮೂಲಿ ಅವಾಗಲೇ ಹೇಳಿದ್ನಲ್ಲ 1 2 3 4 5 6 7 8 9 10 ಆ ಥರ ಇರುತ್ತೆ. ಕಾಲಮ್ ಅಂತಂದರೆ ಮಾಮೂಲಿ ಈಗ 1 ಕೆಳಗೆ 6, ಅದ್ರ ಕೆಳಗೆ 11, ಅದ್ರ ಕೆಳಗೆ 17, ಅದ್ರ ಕೆಳಗೆ 21, ನೆಕ್ಸ್ಟ್ 2 7 12 17 ಆಮೇಲೆ 22. ಅದೇ ರೀತಿ 3 8
13, 18, 23. ನೆಕ್ಸ್ಟು 4, 9, 14, 19, 24. ಲಾಸ್ಟ್ ಕಾಲಮು 5, 10, 15, 25, 30. ಸಾರಿ 5, 10, 15, 20, 25. ನಾವೇ ಮಿಸ್ ಮಾಡ್ತಾಯಿನಿ. ಎನಿವೆ, ಸೊ ಈ ರೀತಿ. ಸೊ ಕ್ರಾಸ್ ಯಾವ ರೀತಿ ಅಂತಂದರೆ ಸೇಮ್ ಅಲ್ಲಿ ಹಂಗೆ 1, 5, 9, 3, 5, 7 ಇತ್ತಲ್ಲ, ಇಲ್ಲಿ ಕ್ರಾಸ್ 1 ಅಂತಂದರೆ 1. ನೆಕ್ಸ್ಟು ಸೆಕೆಂಡ್ ರೋಲಿ ಸೆಕೆಂಡ್ ಯಾವುದು 7, ಥರ್ಡ್ ರೋಲಿ ಥರ್ಡ್ 13, ಫೋರ್ತ್ ರೋಲಿ ಫೋರ್ತು 19, ಲಾಸ್ಟ್ ರೋಲಿ ಲಾಸ್ಟು 25. ಇದು ಕ್ರಾಸ್ 1. ಕ್ರಾಸ್ 2 ಅಂತಂದರೆ ಫಸ್ಟ್ ರೋಲಿ ಲಾಸ್ಟ್ ಒನ್ನಿಂದ ಸ್ಟಾರ್ಟ್ ಆಗುತ್ತೆ 5, ಸೆಕೆಂಡ್ ರೋಲಿ ಸೆಕೆಂಡ್ ಲಾಸ್ಟ್ ಯಾವುದು ಫೋರ್ತ್ 1, 9, ಥರ್ಡ್ ರೋಲಿ 13, ನೆಕ್ಸ್ಟು ಫೋರ್ತ್ ರೋಲಿ 17, ಲಾಸ್ಟ್ ರೋಲಿ 21, ಲಾಸ್ಟ್ ರೋಲಿ ಫಸ್ಟ್ನೇದು. ಸೊ ಈ ರೀತಿ ಕ್ರಾಸ್ 2 ಇದು. ಸೊ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದು ನಿಮಗೆ. ಈ ಥರನೂ ನಾವು ಅರೇಂಜ್ ಮಾಡ್ಬೋದು. ಸೊ ಈಗ ಆಡಿದಾಗ ನಿಮಗೆ ಇನ್ನೂ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಈಗ ನಾವು ಪ್ಲೇ ಮೇಲೆ ಕ್ಲಿಕ್ ಮಾಡೋಣ. ಪ್ಲೇ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ 0 ಲೈನ್ಸ್ ಫೀಲ್ಡ್ ಅಂತ 0 ಲೈನ್ಸ್ ಫೀಲ್ಡ್ ಇನ್ನೂ ಯಾವುದು ಫಿಲ್ ಆಗಿಲ್ಲ. ನೋ ನಂಬರ್ಸ್ ಪ್ಲೇಡ್, ಇನ್ನೂ ನಂಬರೇ ಆಡಿಲ್ಲ ನಾವು ಯಾವುದು. ಯಾಕೆ ಅಂತಂದರೆ ಇನ್ನು ನಾವು ಫಸ್ಟ್ ಇದರಲ್ಲಿದ್ದೀವಿ, ಏನೋ ಫಸ್ಟ್ ರೌಂಡಲ್ಲಿದ್ದೀವಿ. ಹಾಗಾಗಿ ನೋಡಿ ಎಲ್ಲದರಲ್ಲೂ 0 ನಂಬರ್ ಫಿಲ್ ಆಗಿದೆ. ಇನ್ನೊಂದೇ ಅಂದರೆ ಇಲ್ಲಿ ನಾವು ಟಿಕ್ ಟಾಕ್ ಟೋ ಥರ ನಮಗೆ ಬೇಕಾಗಿರೋ ನಂಬರ್ ಪ್ರೆಸ್ ಮಾಡೋದು ಆ ಥರ ಅಲ್ಲ. ನಮಗೆ ರೋ ಮತ್ತು ಕ್ರಾಸು ಕಾಲಮು ಯಾವ್ದು ಬೇಕು ಅನ್ನೋದು ಸೆಲೆಕ್ಟ್ ಮಾಡಬೇಕು ಫಸ್ಟು. ನೋಡಿ ಸ್ವೈಪ್ ಮಾಡ್ತಾ ಹೋದ್ರೆ ಈ ಥರ ಸಿಗುತ್ತೆ. ನೋಡಿ ಈ ಥರ ಸಿಗುತ್ತೆ. ಕಾಲಮ್ 4 ವರೆಗೂ ಮಾತ್ರ ಇದೆಯಲ್ಲ, 5 ಇರಬೇಕಾಗಿತ್ತು. 5 ಹಾಕಿಲ್ಲ ಹೋಗುತ್ತಿಲ್ಲ. ಎನಿವೆ, ಈಗ ಇಲ್ಲಿ ಆ್ಯಕ್ಚುಲಿ ನಮಗೆ ಮಿಡಿಲ್ ಯಾವುದಪ್ಪ ಬರುತ್ತೆ ಅಂತಂದರೆ, ಹೆಂಗೆ ಟಿಕ್ ಟಾಕ್ ಟೋ ಅಲ್ಲಿ 5 ಮಿಡಿಲ್ ಇತ್ತಲ್ಲ, ಅದೇ ರೀತಿ ಇಲ್ಲಿ ಮಿಡಿಲ್ ಯಾವುದಪ್ಪ ಅಂತಂದರೆ 13. ಯಾಕಪ್ಪ ಅಂತಂದರೆ ಅದು ಒಂದು ರೋ 3 ಬರುತ್ತೆ, ಆಮೇಲೆ ಕಾಲಮ್ 3 ಬರುತ್ತೆ, ಆಮೇಲೆ 2 ಕ್ರಾಸಲ್ಲೂ ಬರುತ್ತೆ. ಅದು ಹಂಗಾಗಿ 13 ಫಿಲ್ ರೋ 3 ಬರುತ್ತೆ. ನೋಡಿ ರೋ 3 ನಾನು ಓಪನ್ ಮಾಡಿದಾಗ ಇಲ್ಲಿ ನಮ್ಗೆ 5 ನಂಬರ್ ತೋರಿಸುತ್ತೆ. ಯಾವ ನಂಬರ್ ಬೇಕೋ ಅದನ್ನ ನಾವು ಫಿಲ್ ಮಾಡ್ಬೋದು. ಈಗ 13 ಫಿಲ್ ಮಾಡ್ತೀನಿ ನಾನು. ಈಗ ಅವ್ರಿಗೊಂದು ಫಿಲ್, ಭವಾನಿಗೊಂದು ಫಿಲ್ ಆಗಿರುತ್ತೆ. ಬಟ್ ಯಾವ್ದು ಫಿಲ್ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಅವ್ರು ಯಾವುದೊಂದು ಫಿಲ್ ಆಗಿರುತ್ತೆ ಅದ್ರ ಮೇಲೆ ಅವರು ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈಗ ಅವ್ರು ಫಿಲ್ ಮಾಡಿದ್ಮೇಲೆ ನನಗೂ ಒಂದು ಫಿಲ್ ಆಗುತ್ತೆ. ಕೇಳಿಸ್ಕೊಳ್ಳಿ, ಅವರು ಫಿಲ್ ಮಾಡಿದ ತಕ್ಷಣ ನನಗೆ ಯಾವ್ದು ಫಿಲ್ ಆಯಿತು ಅಂತ ಹೇಳುತ್ತದು. ಬಟ್ ಅವ್ರಿಗೆ ಯಾವ್ದು ಫಿಲ್ ಆಯಿತು ಅನ್ನೋದು ಹೇಳಲ್ಲ, ನಮ್ಗೆ ಯಾವ್ದು ಫಿಲ್ ಆಯಿತು ಅನ್ನೋದು ಮಾತ್ರ ನಮ್ಗೆ ಹೇಳುತ್ತೆ. ಓಕೆ, 9 ಫಿಲ್ ಆಯ್ತು ಈಗ ನನ್ನ ಹತ್ರ. ಅವ್ರು ಯಾವ್ದು ಫಿಲ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ನನಗೆ. ಓಕೆ, ಸೊ ಈಗ ನೋಡಿ ಪ್ಲೇ ಕೊಡ್ತೀನಿ. ನೋಡಿ ಈಗ 0 ಲೈನ್ಸ್ ಫೀಲ್ಡು, ಲಾಸ್ಟ್ ನಂಬರ್ ಫಿಲ್ ಆಗಿರೋದು 9 ಅಂತ ಬರ್ತಾ ಇದೆ. ಕ್ರಾಸ್ 1 1 ನಂಬರ್ ಫಿಲ್ ಆಗಿದೆ, ಅದೇ 13. ಕ್ರಾಸ್ 2 ಅಲ್ಲಿ 2 ನಂಬರ್ ಫಿಲ್ ಆಗಿದೆ. ಯಾಕಪ್ಪ ಅಂತಂದರೆ ಕ್ರಾಸ್ 2 ಅಲ್ಲಿ ಬರುತ್ತೆ 9. ಓಕೆ, ಸೊ ಯಾವ ಥರ ಅಂತಂದರೆ ನಾನು ಹೇಳಿದ್ನಲ್ಲ 5, 9, 13, 17, 21 ಅಲ್ವಾ. ಸೊ ಕ್ರಾಸ್ 2, ಹಾಗಾಗಿ 13 ಆದಮೇಲೆ ನನಗೆ ಅನುಕೂಲ ಆಗೋ ನಂಬರೇ ಬಿತ್ತು. ಯಾಕಪ್ಪ ಅಂತಂದರೆ ನಾನು ಅದಕ್ಕೇ 13 ಆಡಿದ್ದು. 13 4 ಕಡೆ ಕನೆಕ್ಟ್ ಆಗೋದ್ರಿಂದ ಯಾವ ಕಡೆ ಬಿದ್ದರೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ 13 ಆಡಿದ್ದೆ. ಸೊ ಒಂದು ಕಡೆ ಕ್ರಾಸ್ 2 ಕಡೆ ಬಿತ್ತು ಅನುಕೂಲ ಆಗಂಗೆ. ಓಕೆ, ಸೊ ಅಲ್ಲೇ ಫಿಲ್ ಮಾಡ್ತೀನಿ ನಾನು ಮುಂದಿಂದು. ಯಾವ್ದು ಫಿಲ್ ಮಾಡೋಣ ಅಂತಂದರೆ ಯಾವ್ದು ಫಿಲ್ ಮಾಡೋಣ, 21 ಫಿಲ್ ಮಾಡೋಣ, 17 ಫಿಲ್ ಮಾಡೋಣ, 5 ಫಿಲ್ ಮಾಡೋಣ ಸುಮ್ಮನೆ. 5 ನಂಬರ್ ನನಗೆ ಇಷ್ಟ, ಅದಕ್ಕೆ ಫಿಲ್ ಮಾಡಿದೆ. ಬೇರೆ ಏನು ಇಲ್ಲೇನೋ ಸಪ್ರೇಟ್ ರೀಸನ್ ಏನಿಲ್ಲ. ನೋಡೋಣ, ಅವ್ರಿಗೆ ಒಂದು ಫಿಲ್ ಆಗಿರುತ್ತೆ ಈಗ. ಬಟ್ ಯಾವ್ದು ಫಿಲ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಅವ್ರ ಹತ್ರ ಮಾತ್ರ ಅವ್ರಿಗೆ ಯಾವ್ದು ಫಿಲ್ ಆಗಿದೆ ಅನ್ನೋದು ಅನೌನ್ಸ್ ಮಾಡಿರುತ್ತೆ. ನಾನೇನು ಫಿಲ್ ಮಾಡಿದ್ನೋ ಅದು ಅವ್ರಿಗೆ ಗೊತ್ತಾಗಲ್ಲ. ಓಕೆ, 17 ಫಿಲ್ ಆಯಿತು ಸ್ನೇಹಿತರೆ. ಈಗ ಕ್ರಾಸ್ ಆಲ್ಮೋಸ್ಟ್ ಫುಲ್ ಆದ ನೋಡಿ. ಕ್ರಾಸ್ 2 ಅಲ್ಲಿ 4 ನಂಬರ್ ಫಿಲ್ ಆಯಿತು. ಹೆಂಗಪ್ಪ ಅಂತಂದರೆ ಫಸ್ಟ್ ನಾನು 13 ಆಡಿದೆ, ನೆಕ್ಸ್ಟ್ ಅದಾಗದೆ ಬಂದು 9 ಬಿತ್ತು, ನೆಕ್ಸ್ಟ್ ನಾನು 5 ಆಡಿದೆ, ನೆಕ್ಸ್ಟ್ ಅದಾಗದು ಬಂದು 17 ಬಿತ್ತು. ಸೊ ಇಲ್ಲಿ ಲಕ್ಕು ಕೂಡ ಒಂದು ಕಡೆ ನನ್ನ ಕೈ ಹಿಡಿತಾ ಇದೆ ಅಂತ ಹೇಳ್ಬೋದು. ಬಟ್ ಅವ್ರಿಗೆ ಏನಾಗ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರದ್ದು ಇದೇ ಥರ ಸಿಚುವೇಶನ್ಗೆ ಬಂದಿರುತ್ತೆ. ಬಟ್ ಇದು ಸ್ವಲ್ಪ ಡೈಸ್ ಗೇಮ್ ಥರ. ಅಂದರೆ ಲೂಡೋ ಅಲ್ಲಿ ನಂಬರು ಅದೇ ಬೀಳುತ್ತೆ ಯಾವುದೋ ಒಂದು, ಬಟ್ ಅದನ್ನ ನಾವು ಎಷ್ಟು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊತೀವಿ ಅನ್ನೋದು ನಮ್ಮ ಮೇಲಿರುತ್ತೆ. ಇಲ್ಲೂ ಕೂಡ ಅದೇ ಥರನೇ ನಂಬರು ಅದೇ ಬೀಳುತ್ತೆ ನಮಗೆ. ನಾವು ಹಾಕೋದು ನಾವು ಹಾಕ್ತೀವಿ. ಓಕೆ, ಅವ್ರು ಹಾಕಿದಾಗ ನಮಗೊಂದು ಬೀಳುತ್ತಲ್ಲ ಆಟೋಮೆಟಿಕಲಿ, ಅದು ನಮ್ಮ ಕೈಲಿರಲ್ಲ. ಸೊ
ಬೀಳೋ ನಂಬರ್ನೇ ಯಾವ ರೀತಿ ನಾವು ಯೂಟಿಲೈಸ್ ಮಾಡ್ಕೊತೀವಿ ಅನ್ನೋದು. ಈಗ ನಂದೊಂದು ರೋ ಕಂಪ್ಲೀಟ್ ಆಗುತ್ತೆ, ಕ್ರಾಸ್ 2. ಇನ್ನೊಂದೇನು ಅಂದರೆ ಯಾವ್ದು ಹೈಯೆಸ್ಟ್ ಇರುತ್ತಲ್ಲ, ಯಾವ್ದು ಹೈಯೆಸ್ಟ್ ಫಿಲ್ ಆಗಿರುತ್ತೋ ಆ ಟಾಪಲ್ಲಿ ಬಂದಿರುತ್ತೆ ನೋಡಿ ಇಲ್ಲಿ. ಫಸ್ಟ್ ಕ್ರಾಸ್ 2 4 ನಂಬರ್ ಇರೋದ್ರಿಂದ ಅದು ಫಸ್ಟಲ್ಲಿ ಬಂದಿದೆ. ಕ್ರಾಸ್ 1ನಲ್ಲಿ 1 ನಂಬರ್ ಇದೆ, ಅದು ಸೆಕೆಂಡ್ ಇದೆ. ರೋ 1 ನಂಬರ್ ಇದೆ, ಅದು ಫಸ್ಟಲ್ಲಿ ಬಂದಿದೆ, ಅಂದರೆ ನೆಕ್ಸ್ಟ್ ಬಂದಿದೆ ನೋಡಿ. ಇಷ್ಟೆಲ್ಲ 1 ಫಿಲ್ ಆಗಿದೆ. ನೆಕ್ಸ್ಟ್ ಎಲ್ಲ 0. ಓಕೆ, ಸೊ ಈಗ ನಾವು ಕಂಪ್ಲೀಟ್ ಮಾಡೋಣ. ಈಗ ಕ್ರಾಸ್ 2 ಅಲ್ಲಿ ಉಳಿದಿರೋದೇ ಲಾಸ್ಟ್ ಒಂದು 21, ಅದನ್ನೇ ಫಿಲ್ ಮಾಡಿ. ಸೊ ಈಗ ಒಂದು ಸೌಂಡ್ ಬರುತ್ತೆ, ಕೇಳಿಸ್ಕೊಳ್ಳಿ. ಓಕೆ, 21 ಫಿಲ್ ಆದ ತಕ್ಷಣ ಒಂದು ಕಂಪ್ಲೀಟ್ ಆಗಿದ್ದ ಸೌಂಡ್ ಬಂತು, ಜೊತೆಗೆ ಬಿ ಬಂದಿರುತ್ತೆ ಇಲ್ಲಿ ನೋಡಿ, ಇಲ್ಲಿ ಬಿ. ಸೊ ಪ್ಲೇ ಇರುತ್ತಲ್ಲ, ಅದಾದಮೇಲೆ ಬಿ ಸಿಗುತ್ತೆ. ಈಗ ಬಿ ಮಾತ್ರ ಬಂದಿದೆ. ಎರಡನೇದು ಕಂಪ್ಲೀಟ್ ಆದಾಗ BI ಅಂತ ಬರುತ್ತೆ. ಈಗ ವ್ಯೂ ಮೈ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಅವ್ರು ಆಡ್ತಾ ಇದ್ದಾಗ ನಮ್ಮ ಬೋರ್ಡ್ನ ನಾವು ನೋಡ್ಕೊಬೋದು. ಪ್ಲೇ ಮಾಡೋ ಬದಲು ಇಲ್ಲಿ ಜಸ್ಟ್ ವ್ಯೂ ನೋಡಿ. ಲಾಸ್ಟ್ ನಂಬರ್ 21 ಬಿದ್ದಿರೋದು ನನಗೆ, ಸಾರಿ ನಾನು ಹಾಕಿರೋದು. ಆಮೇಲೆ ಒಂದು ಲೈನ್ ಫಿಲ್ ಆಗಿದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಫಿಲ್ ಆಗಿದೆ ಅಂತ ಇಲ್ಲಿ ನೋಡ್ಕೊಬೋದು ನಾವು. ಓಕೆ, ಈಗ ಬ್ಯಾಕ್ ಬರ್ತೀವಿ. Column 4, 1, column, row 1, row 2, row 1, cross 1, last number, 1 line fill. 9 minutes, stop, column 5, 1 number. Mike, back. Okay, ಈಗ ಬಂತು ಬ್ಯಾಕ್. ಹಾಂ, ಈಗ 25 seconds, pick 1, send chat history, send voice message, chat, send 20, play, capital B. ನೋಡಿ, ಬಿ ಅಂತ ಬಂದು ಆಮೇಲೆ ಪ್ಲೇ ಬರುತ್ತೆ. Play, button. ನಿಮ್ಮ ಟರ್ನ್ ಇರಲ್ವಲ್ಲ, ಅವಾಗ ಪ್ಲೇ ಬದಲು ಅಲ್ಲಿ ವ್ಯೂ ಮೈ ಬೋರ್ಡ್ ಅಂತ ಬಂದಿರುತ್ತೆ. ಸೊ ಬೋರ್ಡ್ ನೋಡ್ಕೊಬೋದು ನೀವು. ಈಗ ನೋಡೋಣ. 1 line filled. Cross 1, 1 number filled. ಕ್ರಾಸ್ 1ನಲ್ಲಿ ಒಂದೇ ನಂಬರ್ ಇದೆ. ಕ್ರಾಸ್ ಅಲ್ಲೇ ತಗೋಣ ನಾವು. 19 ಸುಮ್ಮನೆ 19 ಫಿಲ್ ಮಾಡೋಣ. ಓಕೆ. ಮೋಸ್ಟ್ಲಿ 5th ಕಾಲಮ್ ಯಾಕಿಲ್ಲ ಅಂತಂದರೆ ಅದು ಆಲ್ಮೋಸ್ಟ್ ಎಲ್ಲಾದ್ರದ್ದು ಕೊನೆಯದಲ್ವ ಅದು, ಹಂಗಾಗಿ ಕೊಟ್ಟಿಲ್ಲ ಅನ್ಸುತ್ತೆ. ನೋಡೋಣ ನೆಕ್ಸ್ಟ್ ಅವ್ರೇನು ಆಡ್ತಾರೆ. ಅವ್ರದ್ದು ಇಷ್ಟರಲ್ಲಿ 1 ಅಥವಾ 2 ಕಂಪ್ಲೀಟ್ ಆಗಿರುತ್ತೆ, ನನಗೆ ಗೊತ್ತಾಗಲ್ಲ. ಅದು ಬಿ ಜೊತೆಗೆ ಐನೂ ಬಂದಿರ್ಬೋದೇನೋ. ನೋಡೋಣ, ಒಂದೇ ಸಲ ಸೋತಾಗ ಇಲ್ಲ ಗೆದ್ದಾಗ ಗೊತ್ತಾಗತ್ತೆ. ಕ್ರಾಸ್ 2 ಅಲ್ಲಿ 2 ನಂಬರ್ ಇದೆ. ಈಗ ರೋ 3 ಅಲ್ಲಿ 2 ಇದೆ. ಏನು ಮಾಡೋದೀಗ? 14 ರೋ 2 ಅಲ್ಲಿ 3 ನಂಬರ್ ಮಾಡಿ. ಈಗ ಇದೇ ರೋ ಅಲ್ಲಿ ಯಾವ್ದಾದ್ರು ಬೀಳ್ಬೇಕು. ಅಲ್ಲೆಲ್ಲೋ ಬಿತ್ತು. ಈಗ ಹಾಂ, ಕಾಲಮ್ 4 ಅಲ್ಲಿ 4 ಫಿಲ್ ಆಗಿದೆ ಸ್ನೇಹಿತರೆ. ಇದು ಕಂಪ್ಲೀಟ್ ಮಾಡೋಣ. ಈಗ ಐ ಬರುತ್ತೆ ನೋಡಿ. ಈಗ ಇರೋದೇ 4 ಒಂದೇ, ಅದನ್ನ ಫಿಲ್ ಮಾಡೋಣ ನೋಡಿ. ಈಗ BI ಬಂತೀಗ, BI ಬಂದಿದೆ. ನೆಕ್ಸ್ಟು NGO ಬಾಕಿ ಇದೆ ಅಷ್ಟೇ. NGO ಬರಬೇಕೀಗ. ಹಾಂ, ನನಗೆ ಅನುಕೂಲ ಆಗೋದು ಬಿತ್ತೀಗ. 3 ಒಂದು ಕಡೆ ಇತ್ತಲ್ಲ, ಕಾಲಮ್ 3 3 ಇತ್ತು, ಇನ್ನೊಂದು ಅಲ್ಲೇ ಫಿಲ್ ಆಯಿತು 4th ಒನ್ನು. ಹಾಗೆ 5th ಒನ್ ನಾನು ಫಿಲ್ ಮಾಡಿಕೊಂಡೆ. ಆ ಥರ ಅವ್ರು ನೆಕ್ಸ್ಟ್ ಫಿಲ್ ಮಾಡಿದ ತಕ್ಷಣ ನನಗೆ ಯಾವುದೋ ಒಂದು ಬಂದು ಬೀಳತ್ತೀಗ. ಓಕೆ, 3 Row 1, 3 numbers filled. Last number colon, row 1, row 3, 3 numbers filled. ಎರಡರಲ್ಲೂ 3 ಇದೆ. Row 1, row 5, 3 numbers filled. ಇಷ್ಟು. Cross 1, 2 numbers filled. Row 5, 3 numbers filled. Cross 1, 2 numbers filled. ಕ್ರಾಸ್ 1 ಅಂದರೆ 1 7. Row cross 1, 2 numbers filled. 13. Row 5, 3 numbers filled. Cross 1, 2 numbers filled. Row 5, 3 numbers filled. 5th ರೋ ಅಲ್ಲಿ 25, 23. 5th ರೋ ಅಲ್ಲಿ ಇನ್ನೊಂದು ಫಿಲ್ ಮಾಡಿ. ಏನಾದ್ರು 25 ಫಿಲ್ ಆದರೆ ನಂದು ಠಕ್ ಅಂತ ಕಂಪ್ಲೀಟ್ ಆಗಿಬಿಡುತ್ತೆ ಸ್ನೇಹಿತರೆ. ಬಂದ್ಬಿಡುತ್ತೆ ಅಂದರೆ ಆಟೋಮೆಟಿಕಲಿ 25 ಬೀಳ್ಬೇಕೀಗ. ಅವಾಗ ರೋ 5 ಕಂಪ್ಲೀಟ್ ಆಗತ್ತೆ ನಂದು. ಬಂದ್ಬಿಡುತ್ತೆ. ನೋಡೋಣ ಏನು ಮಾಡ್ತಾರೆ, ನನಗೆ ಯಾವ್ದು ಬೀಳುತ್ತೆ. ಅವ್ರು ಏನು ಮಾಡ್ತಾಯಿರೋ ನನಗೆ ಗೊತ್ತಾಗಲ್ಲ, ನನಗೆ ಯಾವ್ದು ಬೀಳುತ್ತೆ ಅದು ಮಾತ್ರ ಕೂತಲ್ಲ ಅಷ್ಟೇ. ಅವ್ರು ಏನೇನು ಆಗ್ತಾಯಿದೆಯೋ, ಎಷ್ಟು ಕಂಪ್ಲೀಟ್ ಮಾಡೋರು ದೇವ್ರಿಗೆ ಗೊತ್ತು. ಅದು ಒಂದೇ ಸಲ ಗೆದ್ದಾಗ ಇಲ್ಲ ಸೋತಾಗ ಗೊತ್ತಾಗುತ್ತೆ.
ಥಿಂಕ್ ಮಾಡ್ತಾ Filled 7. Yours turn. ಬಿತ್ತು ಯಾವ ಕ್ರಾಸಲ್ಲಿ 40 ಬಿತ್ತು for play. 2 lines filled. Row 5. 4 numbers filled. Cross 1. 3 numbers filled. ಕ್ರಾಸ್ 3ಅಲ್ಲಿ 25. ಹಾಂ 25 ಫಿಲ್ ಮಾಡ್ತೀನಿ ಸ್ನೇಹಿತರೆ. ಅವು ನಂದು 2 ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ. ಅಲ್ಲ ಸಾರಿ, ಒಂದಂತೂ ಕಂಪ್ಲೀಟ್ ಆಗುತ್ತೆ, ಜೊತೆಗೆ ಇನ್ನೊಂದರಲ್ಲಿ 4 ಆಗುತ್ತೆ. ಸೊ Filled 25. Bhavani S. ಬಿ ಐ turn. ಎನ್ ಬಂದಿರುತ್ತೆ, BIN. ಬಿ ಐ ಎನ್ ಬಂತೀಗ. ಸೊ ನಾನು 25 ಯಾಕೆ ಕಂಪ್ಲೀಟ್ ಮಾಡಿದೆ ಅಂದರೆ ಅದರಿಂದ ಒಂದು ರೋ ಕಂಪ್ಲೀಟ್ ಆಯಿತು, ಜೊತೆಗೆ Yours turn. 4 ಆಯಿತು ಒಂದು ಕಡೆ. Play. BIN. Play. Button. 3 lines filled. 3 ಲೈನ್ಸ್ ಫಿಲ್ ಆಗಿದೆ. Cross 1. 4 numbers filled. Row 1. 3 numbers filled. Cross 1. 4 numbers filled. ಕ್ರಾಸ್ 1 ಕಂಪ್ಲೀಟ್ ಆಗುತ್ತೆ ಈಗ. ಬಿ ಐ ಎನ್ ಜಿ ಬರುತ್ತೆ, Back. 1. ಒಂದೇ ಇರೋದು ಅದು ಫಿಲ್ಮ್. Filled 1. games. Bhavani S. turn. BING. ಬಿ ಐ ಎನ್ ಜಿ ಆಗಿದೆ, ಇನ್ನು ಓ ಒಂದು ಆಗಬೇಕು. ಬಟ್ ಭವಾನಿಯವ್ರಿಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ ನನಗೆ. ನೋಡೋಣ, ಬಿ ಐ ಎನ್ ಜಿ ಆದಮೇಲೆ ಓ ಬರುತ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಅವರು ಬಿ ಐ ಎನ್ ಜಿ Filled ಮಾಡ್ಕೊಂಡು 15. Yours turn. 15 ಬಿತ್ತು. Play. BING. ಈಗ ಕ್ರಾಸ್ಗಂತೂ ಕನೆಕ್ಟ್ Play. ಆಗಲ್ಲ ಇದು. 4 lines filled. ಹಾಂ ಯಾವುದೋ ಒಂದು 4 ಆಯ್ತು. Row 1. Last number colon. Row 3. 4 numbers filled. ಹಾಂ ನೋಡಿ ಸ್ನೇಹಿತರೆ, ಈಗ ಓ ಬಂದ್ಬಿಡುತ್ತೆ, ಮ್ಯಾಚ್ ಗೆಲ್ತೀನಿ ನಾನು. Column 1. 4 numbers filled. Row 3. 4 numbers filled. ಎಸ್, 4 ಎರಡಿದೆ. Column 1. Row 2. 3 numbers filled. ಈಗ Row 3. 4 column 1. 4 numbers filled. ರೋ 3ನೇ ಕಂಪ್ಲೀಟ್ ಮಾಡೋಣ. ಯಾವ್ದು ಫಿಲ್ ಮಾಡಿದ್ರು ಒಂದೇನೆ. Back. 12. 12 ಫಿಲ್ ಮಾಡಿದ ತಕ್ಷಣ ನಾನು ಗೆಲ್ತೀನಿ. ಓಕೆ Filled 12. games. Bingo. ನೋಡಿ, ಫುಲ್ಲು ಕಂಪ್ಲೀಟ್ ಆದ ತಕ್ಷಣ ಬಿಂಗೋ ಅಂತಲೂ ಹೇಳುತ್ತೆ, ಜೊತೆಗೆ ಮ್ಯಾಚು ಕಂಪ್ಲೀಟ್ ಆಯಿತು. Back to home. ಓಕೆ, ಬ್ಯಾಕ್ ಟು ಹೋಮ್ ಕೊಡ್ತೀನಿ. 9 games. ಇಲ್ಲಿ ನೋಡಿ ಗೊತ್ತಾಗತ್ತೆ ಈಗ. Winners list. Rank 1. Attack Sig. Rank 2. Image. Tazani. KM Labs. ಸೊ ನಾನು ಗೆದ್ದೆ ಆಟವನ್ನು. ಸೊ ಇದೇ ಥರ ಸ್ನೇಹಿತರೆ, ಏನೂ ಇಲ್ಲ, ಇದು ಅಡ್ವಾನ್ಸ್. Answer. ಒಂದು ನಿಮಿಷ, Hnuman's ID. Decline. ಹನುಮಂತ ಐ ಡಿ ಕಾಲ್ ಮಾಡ್ತೇನೆ. ಹಾಂ, Mind games. ಎನಿವೆ ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ, ಟಿಕ್ ಟಾಕ್ ಟೋ ಥರನೇ ಇದು, ರೋ ಮತ್ತು ಕಾಲಮ್ ಫಿಲ್ ಮಾಡೋಂಥದ್ದು. ಬಟ್ ಏನು ಅಂತಂದರೆ ಟಿಕ್ ಟಾಕ್ ಟೋ ಅಲ್ಲಿ ಇಬ್ಬರು ಒಂದೇ ಬೋರ್ಡಲ್ಲಿ ಫಿಲ್ ಮಾಡೋದು. ಅವ್ರದ್ದು ನಾವು ಹಾಳು ಮಾಡ್ತೀವಿ, ನಾವು ನಮ್ದು ಅವ್ರು ಹಾಳು ಮಾಡ್ತಾರೆ, ಇಲ್ಲ ಅವರು ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅವ್ರದ್ದು ಆಗ್ತಾಯಿದ್ರೆ ನಾವು ಹಾಳು ಮಾಡೋದು, ಹಂಗೆ. ಸೊ ಇಲ್ಲಿ ಹಂಗಲ್ಲ, ಅವರೇ ಸಪ್ರೇಟ್ ಬೋರ್ಡಲ್ಲಿ ಮಾಡ್ತಾಯಿರ್ತಾರೆ, ನಾವೇ ಸಪ್ರೇಟ್ ಬೋರ್ಡಲ್ಲಿ ಮಾಡ್ತಾಯಿರ್ತೀವಿ. ಯಾರು ಫಸ್ಟ್ 5 ರೋ ಕಂಪ್ಲೀಟ್, 5 ರೋ ಅಂತಲೇ ಅಲ್ಲ, ಒಟ್ಟು ಯಾರು ಫಸ್ಟ್ 5 ಲೈನು ಕಂಪ್ಲೀಟ್ ಮಾಡ್ತಾರೋ BINGO ಅವರು ವಿನ್ ಆಗ್ತಾರೆ. ಅವ್ರು ಏನು ಮಾಡ್ತಾಯಿರ್ತಾರೋ ನಮಗೆ ಗೊತ್ತಾಗಲ್ಲ, ನಾವೇನು ಮಾಡ್ತಾಯಿರ್ತೀವಿ ಅವ್ರಿಗೆ ಗೊತ್ತಾಗಲ್ಲ. ಚೂರು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ, ಆದರೂ ಸ್ವಲ್ಪ ನಾವು ಬ್ರೈನು ಕೂಡ ಯೂಸ್ ಮಾಡಬೇಕಾಗತ್ತೆ. ಸೊ ಇದು ಇವತ್ತಿನ ಆಟ ಬಿಂಗೋ. ನೀವು ಕೂಡ ನಿಮ್ಮ ಸ್ನೇಹಿತರ ಜೊತೆ ಆಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಇಲ್ಲಿಗೆ ಮುಗಿಸೋಣ. ನಿಮ್ಗೆ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕಾಮೆಂಟಲ್ಲಿ ಹಾಕಿ. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು 10 ಸಬ್ಸ್ಕ್ರೈಬರ್ ಆದರೆ ನಮ್ಮ 5000 ಸಬ್ಸ್ಕ್ರೈಬರ್ಸ್ ಕೋಟಾ ಕಂಪ್ಲೀಟ್ ಆಗುತ್ತೆ. ಹಾಗೆ ನಮ್ಮ 5000 ಕ್ಯಾಶ್ ಗಿವ್ ಅವೇ ಕೂಡ ನಡೆಯುತ್ತೆ, ಸ್ಪೆಷಲ್ ಗಿವ್ ಅವೇ ಅಂತ ಹೇಳ್ತಾ ಮುಂದಿನ ಯಾವುದಾದ್ರು ಒಂದು ಹೊಸ ವೀಡಿಯೋಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ.